ನಮ್ಮಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಆಗಿ ನಿಂತ್ಬಿಟ್ಟವನೆ. ಅದರಿಂದ ಎಂಥದ್ದು ಅವನ ಹೆಸರು ವಿನಯ ಕುಮಾರ್ ಅವ 6 ತಿಂಗಳಿಂದ ಬಂದವನು ಕಾಂಗ್ರೆಸ್ ಸೇರ್ಕೊಂಡವನು. 6 ತಿಂಗಳಾಯ್ತು ಅಷ್ಟೇ ಬಂದು ಕಾಂಗ್ರೆಸ್. ಆಯ್ತು, ಟಿಕೆಟ್ ಕೇಳೋದಕ್ಕೆ ನಂದೇನು ತಕರಾರಿಲ್ಲ. ನಾನು ಹೇಳಿದೆ ಅವನಿಗೆ, ಬೇಡಪ್ಪ ನಿಂತ್ಕೊಳ್ಳೋದು ಬೇಡ ನೀನು ಈ ಸಾರಿ, ನಾವು ಈಗಾಗಲೇ ಕುರುಬರಿಗೆ 2 ಟಿಕೆಟ್ ಕೊಟ್ಟಿದ್ದೀವಿ, ಇನ್ನೊಬ್ಬರಿಗೆ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಬಿಜೆಪಿಯವರು ನಿಮ್ಗೆ ಯಾರಿಗೂ ಕೋಪನೇ ಬರಲ್ವಲ್ಲ, 1 ಟಿಕೆಟು ಕೊಟ್ಟಿಲ್ಲ ಕುರುಬರಿಗೆ. ಕೋಪ ಬರ್ತದ ಇಲ್ವಾ? ಕೋಪ ಬರ್ತದ ಇಲ್ಲ? 1 ಟಿಕೆಟ್ ಕೊಟ್ಟಿಲ್ಲ ಕುರುಬರಿಗೆ. ಕಳೆದ ಸಾರಿನೂ ಕೊಟ್ಟಿಲ್ಲ, ಈ ಸಾರಿನೂ ಕೊಟ್ಟಿಲ್ಲ. ನಾವು 7% ಇದ್ದೀವಿ. 7% ಇರೋರಿಗೆ 1 ಟಿಕೆಟ್ ಆದ್ರೂ ಕೊಡಬೇಕಾಗಿತ್ತಲ್ಲ. ಕಾಂಗ್ರೆಸ್ ಪಕ್ಷ 2 ಟಿಕೆಟ್ ಅನ್ನು ಕೊಟ್ಟಿದೆ, ಒಂದು ಕೊಪ್ಪಳದಲ್ಲಿ, ಇನ್ನೊಂದು ಧಾರವಾಡದಲ್ಲಿ. ನೀವು ಹೇಳಿ, ಈಗ ನೀವು ಯಾರನ್ನು ಬೆಂಬಲಿಸಬೇಕು? ವಿನಯ್ ಕುಮಾರ್ ಅಂತ ನಿಂತಿದ್ದಾನಲ್ಲ, ಬಿಜೆಪಿಯವರು ದುಡ್ಡು ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಅವನಿಗೆ. ಬಿಜೆಪಿಯವರು ದುಡ್ಡು ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಅವನಿಗೇನಾದ್ರು ಓಟ್ ಹಾಕಿದ್ರೆ ನೀವು, ಅದು ಬಿಜೆಪಿಗೆ ಓಟ್ ಹಾಕ್ಬೇಕಾಯ್ತು. ನಾನ್ ಬೇಕಾ ವಿನಯ್ ಕುಮಾರ್ ಬೇಕಾ ಹೇಳಿ? ನಾನ್ ಬೇಕಾ ವಿನಯ್ ಕುಮಾರ್ ಬೇಕಾ? ಅವನಂತೂ ಅವ್ರ ಅಪ್ರಾಣೆ ಗೆಲ್ಲಲ್ಲ. ಅವನಿಗೆ ಓಟ್ ಹಾಕಿದ್ರೆ ಬಿಜೆಪಿಗೆ ಸಪೋರ್ಟ್ ಆದಾಗ ಆಗ್ತದೆ. ನೀವು ಯೋಚನೆ ಮಾಡಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ, ಬಡವರಿಗೆ ಸಹಾಯ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ದೇನೆ. ನಾನ್ ಬೇಕಾ ಒಬ್ಬ ಕುರುಬ ಜಾತಿಗೆ ಸೇರವನೇ ಅಂತೇಳಿ ಅವನಿಗೆ ಓಟ್ ಹಾಕ್ಬೇಕಾ? ಇದನ್ನ ಇವತ್ತು ನೀವು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು. ಯಾರೋ ಒಬ್ಬ ಇಂಡಿಪೆಂಡೆಂಟ್ ನಿಂತ್ಕೊಂಡ ತಕ್ಷಣ ಅವನಿಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರೆ ಬಿಜೆಪಿಗೆ ಸಹಾಯ ಮಾಡಿದಾಗ ಆಗುತ್ತೆ, ಬಿಜೆಪಿಗೆ ಓಟ್ ಹಾಕಿದಾಗ ಆಗುತ್ತೆ. ದಯವಿಟ್ಟು ಈ ಕೆಲಸವನ್ನ ಮಾಡಬೇಡಿ, ದಯವಿಟ್ಟು ಈ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಬಿಜೆಪಿ ಈ ಸಾರಿ ಸೋಲದ ಗ್ಯಾರಂಟಿ. ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ. ಸಿದ್ದೇಶ್ವರನ ಹೆಂಡತಿ ಯಾರು? ಗಾಯತ್ರಿ ಸಿದ್ದೇಶ್ವರ್ ಗೆಲ್ಲಲ್ಲ. ಈ ಸಾರಿ ಗೆಲ್ಲವರು ಪ್ರಭಾ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಅವರ ಧರ್ಮಪತ್ನಿ ಅವರು ಗೆಲ್ತಾರೆ. ಅವರು ಗೆಲ್ತಾರೆ. ಅವರು ವಿದ್ಯಾವಂತೆ, ಮಾತಾಡೋ ಶಕ್ತಿ ಇದೆ. ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ, ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತಕ್ಕಂಥ ಶಕ್ತಿ ಇದೆ. ಅಂತವ್ರು ಲೋಕಸಭೆಗೆ ಹೋಗ್ಬೇಕಲ್ವಾ? ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ರೆ ನನಗೆ ಶಕ್ತಿ ಬರ್ತದೆ. ನನಗೆ ಶಕ್ತಿ ತುಂಬಬೇಕಾದವ್ರು ನೀವಲ್ವಾ?